ರೆಡ್ ಕಲರ್ ಶರ್ಟ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ. ಏನು ಕತೆ, ಯಾಕೆ ಶರ್ಟ್ ಹಾಕ್ಕೊಂಡಿರೋದು ನೀನು, ಯಾಕೆ? ನಾವು ಬಾಯಿ ಮುಚ್ಕೊಂಡಿದ್ದೀವಿ. ಓ ಥ್ಯಾಂಕ್ ಯು. ಓಕೆ ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಗುಡ್ ಮಾರ್ನಿಂಗ್ ಬ್ರೌನಿ, ಗುಡ್ ಮಾರ್ನಿಂಗ್. ಏನು ರೆಡಿ ಆಗಿಬಿಟ್ಟಿದ್ಯಾ ಇಷ್ಟು ಬೇಗ? ಯಾರು ರೆಡಿ ಮಾಡಿದ್ದು ನಿಂಗೆ? ಜುಟ್ಟೆಲ್ಲ ಕಟ್ಟಿ ಚೆನ್ನಾಗಿ ಕಾಣ್ತಾ ಇದೆಯಾ. ಸೂಪರ್, ವೆರಿ ಗುಡ್. ಆಯನ್ ಇಲ್ಲಿ, ಆಯನ್ ಆಯನ್ ಆಯ್ ಆಯನ್ ಆಗ ಬನ್ನಿ ಹೇಳ, ಬನ್ನಿ ವಿಡಿಯೋ ಶುರು ಮಾಡೋಣ ಗಾಯ್ಸ್. ಬನ್ನಿ ಹೇಳು, ಬನ್ನಿ ವಿಡಿಯೋ ಶುರು ಬನ್ನಿ. ಅಯ್ಯೋ ಮಾ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಚೆನ್ನಾಗಿರೋ ಯು ನಾವು ಇವತ್ತಿನ ಬ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತು ನಮ್ದಾದ ಅವ್ರದ್ದು ಪಾತ್ ಪೂಜೆ ಗಾಯ್ಸ್. ಅದಕ್ಕೆ ನೋಡಿ ಎಲ್ಲ ಏರ್ಪಾಟ್ ಮಾಡಿ ಶುರು ಆಗ್ಬಿಟ್ಟಿದೆ ಆಲ್ರೆಡಿ ಪೂಜೆಗೆ. ಎಷ್ಟು ನೆಂಟರು ಎಲ್ಲ ಆತ್ಮೀಯ ಬಂಧುಗಳಿಗೆ ಎಲ್ಲರೂ ಬಂದಿದ್ದಾರೆ. ನೋಡಿ ಯಾವ ಥರ ನಡೀತಾ ಇದೆ ಪೂಜೆ ಅಂತ ಕಾಮೆಂಟ್ ಮಾಡಿ ಗೈಸ್ ಪಟ್ಟನಂಗೆ. ಸರಿ ಅಂತ ನೋಡಿ ಪೂಜೆ ನಡೀತಾ ಇತ್ತು. ಹಂಗೇನೆ ನಾವು ಒಂದು ಸ್ವಲ್ಪ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ರೆಕಾರ್ಡ್ ಮಾಡೋಕ್ಕೆ. ಫುಲ್ಲೂ ತೋರ್ಸೋಕ್ಕಾಗಲಿಲ್ಲ. ಸೊ ಯಾರಾದರೂ ಫುಲ್ಲು ನೋಡೋಕ್ಕೆ ಕಾಯ್ತಾ ಇದೆ ಸಾರಿ ಅಂತ ಹೇಳ್ಬಿಡ್ತೀನಿ. ಫುಲ್ಲು ತೋರ್ಸೋಕ್ಕಾಗಿಲ್ಲ. ಸೊ ಅದಕ್ಕೇ ಆದಷ್ಟು ರೆಕಾರ್ಡ್ ಮಾಡಿದ್ದೀನಿ ನೋಡಿ ಅಂತ ಹೇಳ್ತಾ. ಸರಿ ಬನ್ನಿ ಗೈಸ್, ನೋಡಿ ಹೋಮ ನಡೀತಾ ಇತ್ತು. ನಮ್ದಾದವರು ನೋಡಿ ತುಪ್ಪ ಹಾಕ್ತಾ ಇದ್ದಾರಲ್ಲ ಹೋಮಗೆ. ಅವ್ರು ಹೇಳ್ದಂಗೆ ಏನು ಅವ್ರು ಹೇಳ್ತಾ ಹೋಗ್ತಾ ಇದ್ರು ಮಂತ್ರ, ಹಂಗೆ ಮಾಡ್ತಾ ಹೋಗ್ತಾ ಇದ್ರು ಅಷ್ಟೇನೆ. ಪಾತ್ ಪೂಜೆ ಅಂತ ನಿಮಗೆ ಗೊತ್ತಿರ್ಬೋದು, ಎಂತಕ್ಕೆ ಮಾಡ್ತಾರೆ ಏನಕ್ಕೆ ಅಂತ ಗೊತ್ತಿರೋರು ಕಮೆಂಟ್ ಹಾಕಿ ಅಂತ ತಿಳಿಸ್ತಾ. ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಸರಿ ಅಂತ ನೋಡಿ ನಮ್ಮ ತಂದೆಯವರು ತಾಯಿಯವರು ಇದು ಯಾವ ಥರ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಪಾತ್ ಪೂಜೆ ನೋಡಿದ್ರ ಹೆಂಗಿದೆ ಅಂತ. ಚೆನ್ನಾಗಿದೆಯಾ ಗೈಸ್? ಏನೋ ನಮ್ಮ ಕೈಲಾದಷ್ಟರಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿ ಮಾಡಿದ್ದೀರಿ, ಜಾಸ್ತಿ ದೊಡ್ಡದಿಲ್ಲ ಅಂದ್ರೂ. ನೋಡಿ ಹೇಗಿತ್ತು ಅಂತ ಹೇಳಿ ಗೈಸ್. ಸರಿ ಅಂತ ಎಲ್ಲ ಚೆನ್ನಾಗಿ ನಡೀತು. ಒಂದು ಸ್ವಲ್ಪ ಗೆಸ್ಟ್ ಎಲ್ಲ ಒಂದು ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ರು. ಅಲ್ಲ ಬೇಗ ಅಂತಲ್ಲ, ಬೇಗನೆ ಬಂದಿದ್ರು. ಒಬ್ಬೊಬ್ರು ಒಂದು ಸ್ವಲ್ಪ ಲೇಟಾಗಿ ಬಂದರು, ಆದರೂ ಪರವಾಗಿಲ್ಲ ಚೆನ್ನಾಗಿ ಹೋಯ್ತು ಅಂತಲೇ ಹೇಳ್ಬೋದು. ಸರಿ ಅಂತ ಗೈಸ್ ನೋಡಿ ನಾನು ಹೇಳ್ದಂಗೆ ಫುಲ್ಲೂ ತೋರ್ಸೋಕ್ಕಾಗಲಿಲ್ಲ. ಯಾಕಂದ್ರೆ ನೋಡಿ ಗೈಸ್, ನಿಮ್ಗೇನಾದರೂ ಗೊತ್ತಿದ್ರೆ ಏನಕ್ಕೆ ಪಾತ್ ಪೂಜೆ ಮಾಡೋದು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಹಾಕ್ಬಿಡಿ ಪಟ್ ಅಂತ. ಸರಿ ಅಂತ ನೋಡಿ ಎಲ್ಲ ಬಂಧುಗಳು ಅವರು ಇವರು ಗೆಸ್ಟು ಫ್ರೆಂಡ್ಸು ಎಲ್ಲ ಬಂದಿರೋರೆಲ್ಲ ಕೂತಿದ್ದಾರೆ ಅಲ್ಲಿ. ನೀಟಾಗಿ ಹೋಮ ನಡೀತಾ ಇದೆ. ಕ್ಯಾಮ್ರಾಮ್ಯಾನ್ ಪಟ್ಟನಾಗೆ ಅವ್ರ ಕ್ಯಾಮ್ರಾ ತಗೊಂಡು ಫೋಟೋ ತೆಗಿತಾರೆ ಪಟ್ ಅಂತ. ಸರಿ ಅಂತ ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಫುಲ್ಲು ತೋರ್ಸೋಕ್ಕಾಗಿಲ್ಲ. ಅದು ಇವೆಂಟ್ ಅದೆಲ್ಲ ಆಯಿತು, ಹೋಮ ಎಲ್ಲ ಆಯಿತು, ಊಟ ಎಲ್ಲನೂ ಆಯಿತು, ಚೆನ್ನಾಗಿ ಆಯಿತು. ರೆಕಾರ್ಡು ಮಾಡೋಕ್ಕಾಗಲಿಲ್ಲ. ಸರಿ ಅಂದ್ಬಿಟ್ಟು ಅದೆಲ್ಲ ಆದಮೇಲೆ ಏನಪ್ಪ ಅಲ್ಲಿ ಊಟ ಮಾಡಿಬಿಟ್ಟು ಇಲ್ಲಿ ಊಟಕ್ಕೆ ಬಂದ ಅಂತ ಅಂದ್ಕೊಳ್ತಾ ಇರ್ತೀರ ಗೊತ್ತು. ಹಂಗೇನಿಲ್ಲ ಗೈಸ್, ಅದು ಬಂದುಬಿಟ್ಟು ಎಸ್ಟರ್ಡೇ ಡೇ ಬಿಫೋರ್ ಎಸ್ಟರ್ಡೇ ಆಗಿದ್ದು. ಇದು ಒಂದು 3 ದಿನ ಆದಮೇಲೆ ಇದು. ಸೊ ಅಲ್ಲೇ ಎಂಡ್ ಮಾಡಿಬಿಟ್ಟಿದ್ದೆ ನಾನು. ಅದಕ್ಕೆ ಎಂತಕ್ಕೆ ಅಲ್ಲೇ ಎಂಡ್ ಮಾಡೋದು, ಅದಕ್ಕೆ ಹಿಂಗೂ ನಾವು ಇದು ಹೆಂಗಿದ್ರು ಫುಡ್ ಬಂದಿದ್ದೀರಲ್ಲ ಅಂತ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಅದೆಲ್ಲ ಆಯಿತು. ಸರಿ ಅಂತ ನಾವು ಹೋಟೆಲ್ ಇದಕ್ಕೆ ಬಂದ್ರಿ, ರೆಸ್ಟೋರೆಂಟ್ಗೆ. ಅತಿಥಿ ಗ್ರ್ಯಾಂಡೋ ಏನೋ ಕರೆಕ್ಟಾಗಿ ಗೊತ್ತಿಲ್ಲ, ಅತಿಥಿ ಗ್ರ್ಯಾಂಡೇ ಇರಬೇಕು. ಸರಿ ಅಂದ್ಬಿಟ್ಟು ನಾವು ಬಂದರೆ ಗ್ಯಾಸ್. ಇದು ಬಂದ್ಬಿಟ್ಟು ಗಾಂಧಿ ಬಜಾರಲ್ಲಿರೋದು, DVG ರೋಡ್ ಗೊತ್ತಲ್ಲ ನಿಮಗೆ, ಅಲ್ಲೇ. ಇದು ಬಂದ್ಬಿಟ್ಟು ಸ್ವಲ್ಪ ಹಳೆ ಹೋಟೆಲ್ಲೇ ಅಂತೆ. ಮುಂಚೆ ಹಿಂಗೆ ಅಂತೆ ಇದ್ದಿದ್ದು, ಅಂದರೆ ಈ ಥರ ಸೌತ್ ಇಂಡಿಯನ್ ಮೀಲ್ಸಲ್ಲಿ ಫೇಮಸ್ ಅಂತೆ. ಅನ್ಲಿಮಿಟೆಡು ರೇಟ್ ಬಂದುಬಿಟ್ಟು ಪರ್ ಪರ್ಸನ್ 550 ರುಪೀಸ್ ಏನೋ.
ಎಕ್ಸಾಕ್ಟ್ ನಂಗೆ ಗೊತ್ತಿಲ್ಲ, ಅಷ್ಟೇ ಇರ್ಬೋದು. 5:15 ಕರೆಕ್ಟಾಗಿ. ಐ ಥಿಂಕ್ ಕರೆಕ್ಟೇ ಅನ್ಸತ್ತೆ ನಾನು ಹೇಳಿರೋದು. ನೋಡಿ ಅತಿಥಿ ಗ್ರ್ಯಾಂಡ್ ಅಂತ ಹೊಡೆದ್ರೆ ನಿಮ್ಗೆ ಬಂದ್ಬಿಡತ್ತೆ. ನೋಡಿ ಈ ಥರ ಹಪ್ಪಳ ಕೊಟ್ಟಿದ್ದಾರೆ, ಎಲ್ಲ ಅನ್ಲಿಮಿಟೆಡು, ಫುಲ್ ಸೌತ್ ಇಂಡಿಯನ್ನು. ಎಲ್ಲ ಎಷ್ಟು ಬೇಜಾನ್ ಥರ ಊಟ ಇತ್ತು. ಇದು ಬಂದ್ಬಿಟ್ಟು ಅವಲಕ್ಕಿ ಬರುತ್ತಲ್ಲ, ಆ ಅವಲಕ್ಕಿಲಿ ಕಡುಬು ಮಾಡಿರೋದು, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಮತ್ತು ತುಪ್ಪ ಇಕ್ಬಿಟ್ಟಿದ್ದಾರೆ ನೋಡಿ ಸಪ್ರೇಟಾಗಿ ಒಂದು ಜಾರಲ್ಲಿ. ಮತ್ತೇನು ಕೇಳಿ ಎಷ್ಟು ಸಲ ಬೇಕಾದ್ರೂ ಹಾಕ್ಸ್ಕೊಬೋದು, ಅವರೇ ಹಾಕ್ತಾವ್ರೆ ಎಷ್ಟೊಂದು ಸಲ ಬಂದು ಬೇಕಾ ಅಂತ. ಸರ್ವೀಸೂ ಚೆನ್ನಾಗಿದೆ ಗಾಯ್ಸ್, ಸರ್ವಿಸು ಚೆನ್ನಾಗಿದೆ. ಅದೇ ಕಾಸು ನೀವು ಒಂದು ಸ್ವಲ್ಪ ಅಮೌಂಟು ರೇಟ್ ಅಂತ ಅನಿಸ್ಬೋದು, 550 ರುಪೀಸ್, ಆದರೂ ಆ ರೇಟ್ಗೆ ಊಟ ಅಂತೂ ಸಖತ್ತಾಗಿದೆ. ಮತ್ತು ಕ್ವಾಲಿಟಿನೂ ಎಲ್ಲನೂ ಹೈ ಕ್ಲಾಸ್ ಆಗೈತಿ ಅಂತಲೇ ಹೇಳ್ಬೋದು. ಒಂದ್ಸಲಿ ಬಂದಿಲ್ಲ ಅಂದರೆ ಟ್ರೈ ಮಾಡಿ. ನಾನು ಫಸ್ಟ್ ಟೈಮು, ನಮ್ಮ ಫ್ಯಾಮಿಲಿಲೆಲ್ಲ ಹೋಗಿದ್ದಾರೆ ಎಷ್ಟೊಂದು ತುಂಬ ಸಲ ಬಂದಿರ್ತಾರೆ ಅವರೆಲ್ಲ. ಆವಾಗಲೇ ಇತ್ತಲ್ಲ, ಅದಕ್ಕೆ ನಮ್ಮ ತಂದೆ ತಾಯಿ ಅವರೆಲ್ಲ ಅವಾಗೆಲ್ಲ ಬಂದಿದ್ದಾರಂತೆ. ಅದೇ ಹೇಳ್ತಾಯಿದ್ರು ನನಗೆ ತಿನ್ನಬೇಕಾದ್ರೆ. ಅದಕ್ಕೆ ನನಗೋಸ್ಕರನೇ ನೀವು ಟ್ರೈ ಮಾಡಿಲ್ಲ ಅಂತ ಕರ್ಕೊಂಬಂದಿದ್ದು ಹೆಂಗಿದೆ ಅಂತ. ಅದೇ ಚೆನ್ನಾಗಿತ್ತು ಗೈಸ್. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ನೀವು ಸೌತಿ ಆಗಿದ್ದರೆ ತುಂಬ ಸೌತ್ ಫುಡ್ಡು ಸಖತ್ ಇಷ್ಟ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಫುಲ್ಲು ಅದು ಖಾರ ಸ್ಪೈಸಿ ಎಲ್ಲ ತುಂಬ ಇಷ್ಟಪಡ್ತೀನಿ. ನೀವು ಸೌತ್ ಅಷ್ಟು ಇಷ್ಟ ಆಗಲ್ಲ ಅಂದರೆ ನಿಮ್ಗೆ ಇಷ್ಟ ಆಗಲ್ಲ. ಹಂಗನ್ಬಿಟ್ಟು ಇದೇನು ತುಂಬ ಸಪ್ಪೆನೂ ಏನಿಲ್ಲ, ಮೀಡಿಯಮ್ ಆಗಿತ್ತು, ಚೆನ್ನಾಗಿತ್ತು. ಓವರಾಲ್ ಚೆನ್ನಾಗಿತ್ತು ಗೈಸ್. ಸರಿ ಅಂದ್ಬಿಟ್ಟು ನೋಡಿ, ಇದೇನೋ ಅಮಟೆಕಾಯಿ ಅದೇನೋ ಅಂತಾರಲ್ಲ, ಅದು ಸಾಂಬಾರ್ಗೆ ಹಾಕಿದ್ರು, ಅದು ತಿಂದೆ ನಾನು ಮಿಸ್ಸಾಗಿ. ಫುಲ್ಲು ಹುಳಿ ಒಂಥರ ಚೆನ್ನಾಗಿತ್ತು. ಸರಿ ಅಂದ್ಬಿಟ್ಟು ಅಲ್ಲಿ ಇದು ಸಾಂಗ್ ಹೇಳ್ತಾರೆ, ಪ್ರತಿ ಟೇಬಲ್ಗೂ ಹೋಗಿ ಸಾಂಗ್ ಹೇಳ್ತಾ ಇರ್ತಾರೆ. ಅದೇ ಎಲ್ಲ ಟೇಬಲ್ಲು ಆಯಿತು. ಸರಿ ಅಂತ ಕೊನೆಗೆ ನಮ್ಮದೊಂದು ಮಿಕ್ಕಿತ್ತಲ್ಲ ಅಂತ ನಮ್ಮ ಟೇಬಲ್ಗೂ ಬಂದರು. ಆವಾಗ ನಮ್ಮ ಅಮ್ಮ ಅವರು ಒಂದು ಸಾಂಗ್ ಹೇಳಿದ್ರು. ಯಾವ ಸಾಂಗ್ ಇರ್ಬೋದು ಅಂತ ಗೆಸ್ ಮಾಡಿ ಗೈಸ್. ರಾಜ್ಕುಮಾರ್ ಅವ್ರದ್ದು ಫಿಲಮ್ ಎಲ್ಲ ನನಗೆ ಗೊತ್ತಿಲ್ಲ ಅಷ್ಟು. ನೋಡಿ ಸೈಡಲ್ಲಿ ನಾನೊಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ಯಾವ ಸಾಂಗು ಮತ್ತು ಇದು ಯಾವ ಫಿಲಮ್ದು ಅಂತ ಗೆಸ್ ಮಾಡಿಬಿಟ್ಟು ಗೊತ್ತಿದ್ದವರು ಪಟ್ಟ ನನಗೆ ಕಾಮೆಂಟ್ ಮಾಡಿಬಿಡಿ ಗೈಸ್. ಸರಿ ಅಂತ ಸಾಂಗ್ ಎಲ್ಲ ಆಡಿದ್ದಾಯ್ತು. ಕೊನೆಗೆ ಸಾಂಗ್ ಕೇಳ್ಕೊಂಡು ನಾವು ಬ್ಯಾಟಿಂಗ್ ಮಾಡಿದ್ದೆ ಆಯಿತು. ಲಾಸ್ಟಲ್ಲಿ ಇನ್ನೇನು ಮೊಸರನ್ನ ತಿನ್ಕೊಂಬಿಟ್ಟು ಮನೆಗೆ ಹೋಗ್ಬಿಡೋಣ ಅಂತ ತಿನ್ಕೊಂಡೆ ಗಾಯ್ಸ್. ಹೊಟ್ಟೆ ತುಂಬ ಹೋಗ್ಬಿಡ್ತು. ಸರಿ ಅಂತ ನಮ್ಮ ರಾಕಿನ ಬಿಟ್ಟು ಒಂದು ಸ್ವಲ್ಪ ಆಟ ಆಡಿಸಿ ನೋಡಿದೆ ಗೈಸ್. ಇದೇನು ನಮ್ಮ ಲಾಸ್ಟ್ ಕ್ಲಿಪ್ಪಿಂಗ್ ಆಫ್ ಮೈ ರಾಕಿ. ಮಿಸ್ ಯು ರಾಕಿ. ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಯಾಕೆ ಹಿಂಗೆ ಹೇಳ್ತಾ ಇದ್ದೇನೆ ಅಂತ. ಆದರೂ ಫ್ಯಾಕ್ಟ್ ರಿಯಲ್ ಹೇಳ್ಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಸರಿ ರಾಕಿ, ಐ ಟೋಟಲಿ ಮಿಸ್ ಯು. ಇಷ್ಟು ದಿನ ನನ್ನ ಜೊತೆ ಇದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಸರಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಗೈಸ್.